ಅಭ್ಯರ್ಥಿಗಳ ಜೊತೆ ಶಿವಮೊಗ್ಗ ಚಿಕ್ಕಮಗಳೂರಿನಲ್ಲಿ ಪ್ರವಾಸ ಮಾಡಿರುವೆ. ಚಿಕ್ಕಮಗಳೂರಿನಲ್ಲಿ ಜಯಪ್ರಕಾಶ್ ಹೆಗ್ಡೆ ಮತ್ತು ಶಿವಮೊಗ್ಗದಲ್ಲಿ ಗೀತಾರ ಪರ ವಾತಾವರಣ ಇದೆ ಎಂದು ಕೆಪಿಸಿಸಿ ವಕ್ತಾರ ಆಯನೂರು ಮಂಜುನಾಥ್ ಹೇಳಿದ್ದಾರೆ. ಮಾಧ್ಯಮ ಪ್ರತಿನಿಧಿಗಳ ಜೊತೆ ಮಾತನಾಡಿರುವ ಅವರು ಅಭ್ಯರ್ಥಿಗಳ ಜೊತೆ ನೈಋತ್ಯ ಪದವೀಧರರ ಕ್ಷೇತ್ರದ ಪ್ರಚಾರವನ್ನ ಕೂಡ ಮುಗಿಸಿರುವೆ. ಚಿಕ್ಕಮಗಳೂರು ಮತ್ತು ಶಿವಮೊಗ್ಗದ ಲೋಕಸಭಾ ಚುನಾವಣೆ ಕ್ಷೇತ್ರದಲ್ಲಿ ಗೆದ್ದು ಬರ್ತಾರೆ. ನಾಳೆ ಗೀತಾ ಅವರು ಬೈಂದೂರಿನಿಂದ ಪ್ರಚಾರ ಆರಂಭಿಸಲಿದ್ದಾರೆ ಎಂದರು. ಬದಲಾವಣೆ ಬಯಸುವ ಹೊಸ ಮತದಾರರು ಕಾಂಗ್ರೆಸ್ ಅನ್ನ ಗೆಲ್ಲಿಸಲಿದ್ದಾರೆ. ಬಿಜೆಪಿಯ ಒಳಜಗಳ ಲಾಭ ನಮಗೆ ಆಗುತ್ತೆ. ಜೆಡಿಎಸ್ ಮತ್ತು ಬಿಜೆಪಿ ಮೈತ್ರಿ ಕಾಂಗ್ರೆಸ್ಗೆ ಲಾಭವಾಗಲಿದೆ. ಈಶ್ವರಪ್ಪನವರ ಸ್ಪರ್ಧೆ ಬಗ್ಗೆ ಇನ್ನೂ ಅನುಮಾನವಿದೆ ಎಂದರು. ಇವರೊಂದಿಗೆ ತರೀಕೆರೆ ವಿಧಾನಸಭಾ ಕ್ಷೇತ್ರ, ಅಜ್ಜಂಪುರ, ಸಗಾಯಪಟ್ಟಣ, ಚಿಕ್ಕಮಗಳೂರು ಹಾಗೂ ನಿನ್ನೆ ದಿವಸ ಶೃಂಗೇರಿ, ಕೊಪ್ಪ ಮತ್ತು ಎನ್ನಾರ್ಪುರ ಎರಡೂ ಅಭ್ಯರ್ಥಿಗಳ ಜೊತೆಗೆ ಚಿಕ್ಕಮಗಳೂರು ಜಿಲ್ಲೆ ಮತ್ತು ಶಿವಮೊಗ್ಗ ಜಿಲ್ಲೆಯಲ್ಲಿ ಅಭ್ಯರ್ಥಿಗಳ ಜೊತೆಗೆ ಪ್ರವಾಸವನ್ನು ಮಾಡಿಕೊಂಡು ಬಂದಿದ್ದರು. ಎಲ್ಲ ಕಡೆ ಉತ್ಸಾಹದ ವಾತಾವರಣ ಕಾರ್ಯಕರ್ತರ ಮಧ್ಯೆ ಇದೆ. ವಾತಾವರಣ ಶಿವಮೊಗ್ಗ ಜಿಲ್ಲೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಗೀತಾ ಶಿವರಾಜ್ಕುಮಾರ್ ಅವರ ಬಗ್ಗೆ ದಿನೇ ದಿನೇ ಅತ್ಯಂತ ಪ್ರಭಾವಿಯಾಗಿ ಕಾಣಿಸ್ತಾ ಇದೆ. ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಕೂಡ ಜಯಪ್ರಕಾಶ್ ಹೆಗಡೆಯವರ ಬಗ್ಗೆ ಬಹಳ ಒಳ್ಳೆಯ ಸದಾಭಿಪ್ರಾಯ ಇದೆ. ಜನ ಅಲ್ಲಿ ಅವ್ರನ್ನ ಅತ್ಯಂತ ಪ್ರೀತಿಯಿಂದ ಎಲ್ಲ ಕಡೆ ಸ್ವಾಗತವನ್ನು ಮಾಡ್ತಾ ಇದ್ದಾರೆ. ನಾನು ಕಂಡಂತೆ ಇವೆರಡೂ ಲೋಕಸಭಾ ಕ್ಷೇತ್ರಗಳಲ್ಲಿ ಫಲಿತಾಂಶ ಕಾಂಗ್ರೆಸ್ಗೆ ಸಿಗುವಂಥ ರೀತಿಯಲ್ಲಿ ಒಳ್ಳೆಯ ಲಕ್ಷಣಗಳು, ಬೆಳವಣಿಗೆಗಳಿವೆ. ಇದರ ಮಧ್ಯೆ ಇದ್ರ ಜೊತೆಗೇನೆ ಪದವೀಧರ ಕ್ಷೇತ್ರದ ಪ್ರವಾಸವನ್ನು ಮಾಡಿಕೊಂಡು ಬಂದಿದ್ದೆ. ಪದವೀಧರರ ಸಭೆಗಳು, ಹಾಗೆ ಉದ್ಯೋಗಿಗಳು, ನೌಕರರು, ಬರ್ತಾ ಇಲ್ಲ ಮೈಕ್ ಬರ್ತಾ ಇಲ್ಲ ನೋಡ, ಸರ್ಕಾರಿ ನೌಕರರು ಮತ್ತು ಖಾಸಗಿ ನೌಕರರು, ಇತರ ಪದವೀಧರರ ಮಧ್ಯೆ ಕೂಡ ನನ್ನ ಚುನಾವಣೆಯ ಪ್ರಚಾರವನ್ನು ಕೂಡ ಮಾಡಿಕೊಂಡು ಬರ್ತಿದ್ದೆ. ಎಲ್ಲ ಕಡೆ ಒಳ್ಳೆಯ ಪ್ರತಿಕ್ರಿಯೆ ಇದೆ. ಸ್ವಲ್ಪ ದೂರ ಇರೋದ್ರಿಂದ ನೈಋತ್ಯ ಪದವೀಧರ ಚುನಾವಣೆ ಅದರ ಕಾವು ಹೊರಭಾಗಕ್ಕೆ ಗೊತ್ತಾಗುತ್ತಾ ಇಲ್ಲ. ವಿಶ್ವಾಸ ಇದೆ ನನಗೆ ಬರುವಂಥ ಚುನಾವಣೆಗೆ ನೈಋತ್ಯ ಪದವೀಧರ ಕ್ಷೇತ್ರದಲ್ಲಿ ಹಾಗೂ ಶಿಕ್ಷಕರ ಕ್ಷೇತ್ರದಲ್ಲಿ ಅಲ್ಲಿ ಕೆ ಮಂಜುನಾಥ್ ಅವರು, ಇಲ್ಲಿ ನಾನು ಆಯನೂರು ಮಂಜುನಾಥ್, ಇಬ್ಬರು ಮಂಜುನಾಥರಿದ್ದೇವೆ. ಗೆಲುವು ಸಾಧ್ಯ ಆಗುತ್ತೆ ಅನ್ನೋಂಥ ವಿಶ್ವಾಸ ನಮಗೆ ಬಂದಿದೆ. ಜೊತೆಗೆ ಇವೆರಡೂ ಪಾರ್ಲಿಮೆಂಟ್ ಕ್ಷೇತ್ರಗಳನ್ನು ಚಿಕ್ಕಮಗಳೂರು, ಉಡುಪಿ ಹಾಗೂ ಶಿವಮೊಗ್ಗದ ಪಾರ್ಲಿಮೆಂಟ್ ಕ್ಷೇತ್ರವನ್ನು ಗೆಲ್ಲುವತ್ತ ಒಳ್ಳೆಯ ಉತ್ತಮ ವಾತಾವರಣ ಇದೆ. ಕಾರ್ಯಕರ್ತರು ಉತ್ಸಾಹದಿಂದ ಕೆಲಸವನ್ನು ಮಾಡ್ತಾ ಇದ್ದಾರೆ. ನಾಳೆಯಿಂದ ಮತ್ತೆ ನಮ್ಮ ಜಿಲ್ಲೆಯಲ್ಲಿ ನಮ್ಮ ಅಭ್ಯರ್ಥಿ ಗೀತಾ ಶಿವರಾಜ್ಕುಮಾರ್ ಅವರ ಪ್ರವಾಸ ಮಲೆನಾಡು ತಾಲೂಕುಗಳಲ್ಲಿ ತೀರ್ಥಹಳ್ಳಿ, ಹೊಸನಗರ, ಸಾಗರದ ಕಡೆಗೆ ಪ್ರವಾಸ ಪುನಃ ಪ್ರಾರಂಭ ಮಾಡ್ತಾ ಇದ್ದೇವೆ. ವಾತಾವರಣ ತುಂಬ ಚೆನ್ನಾಗಿದೆ. ಬದಲಾವಣೆಯ ಗಾಳಿ ಬೀಸಿದೆ. ಖಚಿತವಾಗಿ ಶಿವಮೊಗ್ಗ ಲೋಕಸಭಾ ಕ್ಷೇತ್ರ ಮತ್ತು ಉಡುಪಿ ಮಂಗಳೂರು ಕ್ಷೇತ್ರ, ಚಿಕ್ಕಮಗಳೂರು ಕ್ಷೇತ್ರವನ್ನು ಗೆಲ್ತೇವೆ. ಜೊತೆಗೆ ಪದವೀಧರ ಕ್ಷೇತ್ರವನ್ನು ಗೆಲ್ತೇವೆ.